ಸೊ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗೌಡ್ರ ಹುಡುಗಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಎಲ್ಲರೂ ಕೂಡ ಡಿ ಬಾಸ್ ಮೇಲೆ ಇಷ್ಟೇ ಅಭಿಮಾನ ಇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಯಾವುದೇ ರೀತಿಯಾದ ಸಾಯೋವರೆಗೂ ಇವತ್ತಾಗಲಿ ನಾಳೆ ಆಗಲಿ ಅವ್ರು ಯಾವತ್ತೂ ತಪ್ಪು ಮಾಡಲ್ಲ. ಒಂದು ಪ್ರಾಣಿ ಪಕ್ಷಿಗೆ ಅವರು ನೋವು ಮಾಡದೇ ಇರೋರು ಒಂದು ಕೊಲೆ ಮಾಡ್ತಾರ, ಇದು ನಂಬಕ್ ಸಾಧ್ಯನಾ? ನೋ ಕಾಮೆಂಟ್ಸ್. ಆ ಒಂದು ರೇಣುಕಾ ಸ್ವಾಮಿ ಅವರು ಮದುವೆ ಆಗಿ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ರು ಕೂಡ ಹುಡುಗಿಯಿಂದ ಒಂದು ಮೆಸೇಜ್ ಬಂತು ಅನ್ನೋ ಕಾರಣಕ್ಕೆ 1 ವಾರ ಅವ್ರ ಹತ್ರ ಮಾತಾಡಿದಾರಂತೆ. ಸೊ ಯಾಕೆ ಮಾತಾಡಬೇಕು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಇರೋ ಹೆಂಡತಿನ ಬಿಟ್ಬಿಟ್ಟು ಇನ್ನೊಂದು ಹುಡುಗಿಗೆ ಯಾಕೆ ಮೆಸೇಜ್ ಮಾಡಬೇಕಿತ್ತು? ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಆ್ಯಂಡ್ ಮರ್ಮಾಗ ಫೋಟೋ ಕಳ್ಸೋದಂದ್ರೆ ಏನು ಸುಮ್ಮನೆ ತಮಾಷೆ ಅಲ್ಲ, ಇದೆಲ್ಲ ಹುಡುಗಿರ್ಗೂ ಹೇಳ್ತೇನೆ. ಆ್ಯಕ್ಚುಲಿ ಇದು ಕ್ವಶನ್ ಮಾಡಿದೆ ಒಂದು ಹುಡುಗಿ. ಸೊ ನಿಮ್ಗೂ ಕೂಡ ಇದೇ ಥರ ಮರ್ಮಾಂಗ ಫೋಟೋ ಕಳ್ಸಿದ್ರೆ ನಿಮಗೆ ಸುಮ್ಮನೆ ಇಡ್ತಾ ಇದ್ರ? ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ನಾವು ಕೇಳ್ಕೊತಿರೋದೇನು, ತಪ್ಪು ಮಾಡಿದಾರ ಪ್ರೂಫ್ ಸಮೇತ ಮುಂದೆ ತಗೊಬಂದು ಇಡ್ಲಿ. ನಮ್ ಡಿವೋರ್ಸ್ ತಪ್ಪೇ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ, ಪರವಾಗಿಲ್ಲ. ಬಟ್ ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಸೊ ಇದ್ರಲ್ಲಿ ಥಿಂಕ್ ಮಾಡಿ, ಸತ್ತಾದ್ಮೇಲೆ ಹಂಗಿರ ಅವ್ನ ಅಮಾಯಕ ಆಗ್ಬಿಡ್ತಾನ? ಸಾಯಕ್ಕಿಂತ ಮುಂಚೆ ಹಂಗಿರ ಆ ಹುಡುಗಿಗೆ ಮೆಸೇಜ್ ಮಾಡಿದ್ದು ಹಂಗಿರ ಅದು ತಪ್ಪಲ್ವಾ? ಸಮಾಜ ನೀವ್ ಮಾತಾಡಿ ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ. ಹೇಳ್ರಪ್ಪ, ಹೇಳ್ರು. ಅವ್ರು ಕೊಲೆ ಮಾಡಿರ್ಲಿ ಬಿಡ್ಲಿ, ಬಟ್ ವಿ ಸ್ಟ್ಯಾಂಡ್ ವಿತ್ ಡಿ ಬಾಸ್ ಅಷ್ಟೇ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ, ಇಷ್ಟು ವಯಸ್ಸಾದ ಅಂತ ನೋನ್ ಫೇಸ್ಗೆ ಅವ್ರು ಮೆಸೇಜ್ ಮಾಡಿದ್ದಾರೆ ಅಂತ ಅಂದ್ರೆ ಇನ್ನ ಎಷ್ಟೋ ಜನ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ? ಹಂಗಿದ್ರೆ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ರೇಣುಕಾ ಸ್ವಾಮಿ ಅವ್ರ ಹೆಂಡತಿ ಹತ್ರ ನೀವು ಕರ್ದಿ ಮುಂದೆ ಹೇಳ್ಸ್ರಿ, ಹಂಗಿದ್ರೆ ಅಭಿಮಾನಿ ದರ್ಶನ್ ಅಭಿಮಾನಿ ಅಂತ ಅಂದ್ಬಿಟ್ಟು. ಮತ್ತೆ ಅದ್ ಹಿಂಗ್ ಪದ ನೀವು ಕೊಡ್ತೀರಾ, ದರ್ಶನ್ ಕೊಂದ ಅಭಿಮಾನಿನ ಅಂತ ಅಂದ್ಬಿಟ್ಟು. ಕೊಲೆ ಆಗಕ್ಕಿಂತ ಮುಂಚೆ ಏನಾದ್ರು ಅಕಸ್ಮಾತ್ ಡಿ ಬಾಸ್ ಏನಾದ್ರು ಪವಿತ್ರಗೌಡ ಈ ತರ ಮೆಸೇಜ್ ಮಾಡ್ತಾವ್ರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರೆ ನೀವೇನ್ ಮಾಡ್ತಾ ಇದ್ರಿ ಅಂತ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೀಡಿಯಾದವ್ರಾಗಿರ್ಬೋದು, ಲೈಕ್ ಯಾರು ಆಗಿರ್ಬೋದು, ಹೆಂಗ್ ಮಾಡ್ತಿದ್ರಿ ಅಂತ ಅಂದ್ರೆ ಒಂದು ಕಮೆಂಟ್ ಆಗ್ತಾ ಇದ್ರಿ, ಲೈಕ್ ಒಂದು ಲೈನ್, ದರ್ಶನ್ ಇಟ್ಕೊಂಡಿರೋ ಅಂತ ಹುಡುಗಿ ಮೇಲೆ ಒಂದು ಮೆಸೇಜ್ ಬಂದಿದೆ, ಸೊ ಅದ್ರ ಪರ ನಿಂತ್ಕೊಂಡ ದರ್ಶನ್. ನಿಜವಾಗ್ಲೂ ನೀವು ಮಾಡಿರೋ ಅಂತ ಪ್ರತಿಯೊಂದು ಪದಗಳು ಯೂಸ್ ಮಾಡಿರೋ ಅಂತದ್ದು ನಿಮಗ್ ನೀವೇ ನೋಡ್ಕೊಳ್ಳಿ. ನಿಮ್ನ ಕರ್ಮ ಮಾತನ್ನೋದು ನಿಜವಾಗ್ಲೂ ಬಿಡಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ನನ್ಗೊಂದು ಅರ್ಥ ಆಗಲ್ಲ, ಚಾನೆಲ್ ಅಲ್ಲಿ ಒಂದೊಂದು ಲೈನ್ಸ್ ಬರುತ್ತೆ, ಡಿ ಬಾಸ್ ಶಾಕ್ ಕೊಟ್ಟಿದಾರಂತೆ, ಅಂತೆ 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 ಅಂತ ಹಾಕ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕ್ತಿರಲ್ಲ. ನಿಮಗೆ ಗ್ಯಾರಂಟಿ ಸಿಕ್ಕಾದ್ಮೇಲೆ ನೀವು ಅಂತೆ ಅಂತ ಹಾಕ್ಬೇಡಿ, ಮಾಡಿದ್ದಾರೆ ಅಂತ ಹಾಕ್ರಿ, ಅವಾಗ ಕರೆಕ್ಟ್ ಆಗಿರುತ್ತೆ ಆ ಒಂದು ಮೀನಿಂಗಿಗೆ. ಏನೋ ಬೇಕಣ. ಡಿ ಬಾಸ್ ಕೊಲೆ ಮಾಡಿದಾರ, ಹಂಗೆ ರೆಸಿಸಿಟಿವ್ ಫುಟೇಜ್ ಇದೆಯಾ? ಇಲ್ಲ ಅವ್ರ ಗ್ಯಾಂಗ್ ಹೇಳ್ತಿದಾರ ಡಿ ಬಾಸ್ ಅವರೇ ಹೋಗಿ ಚುಚ್ಚಿದ್ರು, ಹೋಗಿ ಕೊಲೆ ಮಾಡಿದ್ರು, ಶಾಕ್ ಕೊಟ್ರು ಅಂತ ಅವ್ರ ಗ್ಯಾಂಗ್ ಅವ್ರು ಹೇಳಿದಾರ? ನೋ ಕಾಮೆಂಟ್ಸ್. ಇಲ್ಲ, ನಮ್ಗೆ ನಿಜವಾಗ್ಲೂ ಬೇಜಾರಾಗಿದೆ. ಒಂದು 3 ಜನ ಪ್ರೆಸ್ ಅವರಿಂದ, ಮೀಡಿಯಾ ಚಾನೆಲ್ಸ್ ಇಂದ ನಿಜವಾಗ್ಲೂ ತುಂಬಾನೇ ಬೇಜಾರಾಗಿದೆ ಹೇಳ್ಬೇಕಂತ ಅಂದ್ರೆ. ದೇವರು ಕೂಡ ಬಹಳ ಕಟಕನಾಗ್ಬಿಡ್ತಾನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.